ನಮಸ್ಕಾರ. ನನ್ನ ಹೆಸರು ಮಮತಾ ರವಿಶಂಕರ್. ಸರಳ ಯೋಗದಲ್ಲಿ ನಿಮ್ಮೊಂದಿಗೆ ಇವತ್ತು ನಾನಿರ್ತೀನಿ. ಮೊದಲಿಗೆ ನಾವು ಮಾಡ್ತಿರುವ ಸ್ಟ್ಯಾಂಡಿಂಗ್ ಆಸನದ ಹೆಸರು ಅರ್ಧಕಟಿ ಅಥವಾ ಪಾರ್ಶ್ವಕಟಿ ಚಕ್ರಾಸನ. ಕಟಿ ಅಂದರೆ ಸೊಂಟ. ನಾವು ಸೊಂಟವನ್ನು ಅರ್ಧಕ್ಕೆ ಪಕ್ಕಕ್ಕೆ ಬಗ್ಗಿಸ್ತೀವಿ. ಇದನ್ನು ನಾವೊಂದು ಬ್ರಿಕ್ ಸಹಾಯದಿಂದ ಮಾಡ್ತಿದ್ದೀವಿ. ಯಾರ ಹತ್ರ ಬ್ರಿಕ್ ಇರೋದಿಲ್ಲ ಅವರು ವಿತೌಟ್ ದ ಬ್ರಿಕ್ ಮಾಡ್ಬೋದು. ನಾನು ಒಂದು ಸೈಡ್ ವಿತ್ ದ ಬ್ರಿಕ್, ಇನ್ನೊಂದು ಸೈಡ್ ವಿತೌಟ್ ದ ಬ್ರಿಕ್ ಮಾಡ್ತೀನಿ. ಇದನ್ನು ನಾನಿವತ್ತು ಗೋಡೆಯ ಸಹಾಯದಿಂದ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಗೋಡೆ ಏನಕ್ಕೆ ಬೇಕು? ಗೋಡೆ ಒಂದು ಟೀಚರ್ ಥರ. ನಾವೊಂದು ಆಸನ ಮಾಡಬೇಕಾದ್ರೆ ಸರಿಯಾಗೇ ಮಾಡ್ತಾ ಇದ್ದೀನಿ ನಾನು ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಮ ಭುಜಗಳು ಸ್ಟ್ರೈಟ್ ಆಗೇ ಇದೆ, ಸೊಂಟ ಸ್ಟ್ರೈಟ್ ಆಗಿದೆ ಅನ್ಕೊಂಡ್ಬಿಡ್ತೀವಿ. ಆದರೆ ನಮಗೆ ಗೊತ್ತಿಲ್ದಂಗೆನೆ, ಅರಿವಿಲ್ಲದಂಗೆನೆ ನಮ್ಮ ಭುಜ ಹಿಂದೆ ಮುಂದೆ, ಸೊಂಟ ಹಿಂದೆ ಮುಂದೆ ಹೋಗಿರುತ್ತೆ. ಅದನ್ನು ಕರೆಕ್ಷನ್ ಮಾಡಬೇಕು ಅಂತ ಇವತ್ತು ನಾವು ಹಿಮ್ಮಡಿಯನ್ನು 2 ಇಂಚು ಗೋಡೆಯಿಂದ ದೂರ ಇಟ್ಕೊಂಡು ನಮ್ಮ ಸೊಂಟ, ಬೆನ್ನು, ತಲೆಯ ಹಿಂಭಾಗ ಪೂರ್ತಿ ಗೋಡೆಗೆ ತಗಲಿಸಿ ನಿಂತಿದ್ದೀವಿ. ನನ್ನ ಬಲಹಸ್ತದಲ್ಲಿ ಬ್ರಿಕ್ ಇದೆ. ನಿಧಾನಕ್ಕೆ ಉಸಿರು ತಗೊಂಡು ಬಲಗೈನ ಬಲಕ್ಕೆ ಚಾಚ್ತೀನಿ. ಉಸಿರು ಬಿಡ್ತಾ ಬ್ರಿಕ್ಕನ್ನು ಸೀಲಿಂಗ್ ಕಡೆ ತಿರುಗಿಸ್ತೀನಿ. ಉಸಿರು ತಗೊಳ್ತಾ ನಿಧಾನಕ್ಕೆ ಬಲಗೈ ಮೇಲಕ್ಕೆ ಚಾಚ್ತೀನಿ. ಈಗ ಬ್ರಿಕ್ಕು ಮತ್ತು ನನ್ನ ಹಸ್ತದ ಹಿಂಭಾಗ ಗೋಡೆಗೆ ತಗಲಿದೆ. ನನ್ನ ಸೊಂಟ, ಬೆನ್ನು, ತಲೆಯ ಹಿಂಬದಿ, ಕೈ ಮತ್ತು ಬ್ರಿಕ್ ಇಷ್ಟೂ ಗೋಡೆಗೆ ತಗಲಿದೆ. 2 ಪಾದಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಗೈ ಮೇಲಕ್ಕೆ ಇನ್ನೊಂಚೂರು ಚಾಚ್ತೀನಿ. ಯಾರೋ ನನ್ನ ಬಲಗೈ ಮೇಲಕ್ಕೆ ಎಳಿತಾ ಇರೋ ಥರ ಮೇಲಕ್ಕೆ ಚಾಚಿ ಪಕ್ಕೆಲುಬುಗಳಿಂದ ಕಂಕಲು ಮತ್ತು ಎಲ್ಬೋ, ರಿಸ್ಟ್ ತನಕ ಚಾಚ್ತೀನಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ದೇಹದ ಮೇಲ್ಭಾಗನ ಎಡಕ್ಕೆ ಇಳಿಸ್ತೀನಿ. ಎಡ ಹಸ್ತನ ಎಡ ತೊಡೆಯ ಮೇಲೆ ಜಾರಿಸ್ತಾ 2 ಭುಜ ಗೋಡೆಗೆ ತಗಲಿರೋದು ಹಾಗೇ ಇರಬೇಕು. ನಿಧಾನಕ್ಕೆ ಬ್ರಿಕ್ಕು ಕೂಡ ಗೋಡೆಗೆ ತಗಲಿರೋದು ಹಾಗೇ ಇರಬೇಕು. ನಿಮಗೆ ಅನುಕೂಲ ಆದರೆ ದೃಷ್ಟಿ ಬ್ರಿಕ್ಕಿನ ಕಡೆ, ಇಲ್ಲ ಎದುರಿಗೂ ಕೂಡ ನೋಡ್ಬೋದು. ನಿಮ್ಮ ಸೊಂಟ ಮತ್ತು ಭುಜಗಳು ಗೋಡೆ ಬಿಟ್ಟು ಮುಂದಕ್ಕೆ ಬರಬಾರ್ದು. ಸಹಜವಾದ ಉಸಿರಾಟ. 3 ರಿಂದ 4 ಸಹಜವಾದ ಉಸಿರಾಟ ಆದ ತಕ್ಷಣ ನಿಧಾನಕ್ಕೆ ಕೈಯನ್ನು ಮೇಲಕ್ಕೆ ಚಾಚ್ತಾ ಮಧ್ಯಕ್ಕೆ ಬನ್ನಿ. ಮತ್ತೆ ಬಲಗೈಯನ್ನು ಮೇಲಕ್ಕೆ ಹಿಗ್ಗಿಸ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನು ಕೆಳಗಿಳಿಸ್ತಾ ಬನ್ನಿ. ಈಗ ಬ್ರಿಕ್ ಸಹಾಯ ಇಲ್ಲದೆ ಮಾಡೋಣ. ಹಾಗಾಗಿ ಬ್ರಿಕ್ಕನ್ನು ಕೆಳಗಿಡ್ತಾ ಇದ್ದೀನಿ. ಪಾದಗಳು ಸೊಂಟದಷ್ಟೇ ಅಗಲ ಇರಲಿ. ಸೊಂಟದಷ್ಟೇ ಅಗಲ ಪಾದಗಳಿರಲಿ. ನಿಧಾನಕ್ಕೆ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ತಾ ಕೆಳಬೆನ್ನನ್ನು ನೇರ ಮಾಡ್ತಾ ಎದೆಯ ಗೂಡು ಹಿಗ್ಗಿಸ್ತಾ ಭುಜ ಹಿಂದಕ್ಕೆ ರೋಲ್ ಮಾಡ್ತಾ ತಲೆಯ ಹಿಂಬದಿ ಗೋಡೆಗೆ ತಗಲಿರಲಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗೈಯನ್ನು ನಿಧಾನಕ್ಕೆ ಪಕ್ಕಕ್ಕೆ ಚಾಚ್ತಾ ಭುಜದ ನೇರಕ್ಕೆ ತಗೊಳ್ಳಿ. ಈಗ ಉಸಿರು ಬಿಡ್ತಾ ಹಸ್ತಾನ ಸೀಲಿಂಗ್ ಕಡೆ, ಉಸಿರು ತಗೊಳ್ತಾ ನಿಧಾನಕ್ಕೆ ಎಡ ಹಸ್ತಾನ ತಲೆಯ ನೇರಕ್ಕೆ ಮೇಲೆ ತಗೊಳ್ಳಿ. ಈ ಸ್ಥಿತಿಗೆ ಬಂದ ಮೇಲೆ ಪಾದದ ಒಳಂಚು ಹೊರ ಅಂಚನ್ನು ಒತ್ತುತ್ತಾ ನಿಧಾನಕ್ಕೆ ಸೊಂಟನ ಪಕ್ಕೆಲುಬುಗಳನ್ನು ಮೇಲೆ ಕೆಳಿತಾ ಎಡಗೈ ಇನ್ನೊಂಚೂರು ಮೇಲಕ್ಕೆ ಚಾಚಿ. ರೋಲ್ ಯೋರ್ ಶೋಲ್ಡರ್ಸ್ ಡೌನ್. ಎಡಗೈಯನ್ನು ಮೇಲೆ ಕೆಳಿತಾ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ಬಲ ಪಕ್ಕಕ್ಕೆ ಬಗ್ಗಿ. ನನ್ನ ಎಡ ಹಸ್ತ ಗೋಡೆಗೆ ತಗಲಿರೋದು ಹಾಗೇ ಇದೆ. ಬಲ ಹಸ್ತ ಬಲ ತೊಡೆಯ ಮೇಲೆ ಜಾರಿಸ್ತಾ ಇದ್ದೀನಿ. ದೃಷ್ಟಿ ಮುಂದಕ್ಕೆ, ಇಲ್ಲ ಕೈನ ಕಡೆ ಹೋಗ್ಬೋದು. ನಾನೀಗ ಮುಂದಕ್ಕೆ ನೋಡ್ತಿದ್ದೀನಿ. ಇದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಉಸಿರನ್ನು ಹಿಡಿಯೋದು ಮಾಡಬಾರ್ದು. ಸ್ಥಿರಂ ಸುಖಂ ಆಸನಂ. ಒಂದು ಆಸನದಲ್ಲಿ ನಾವು ಸ್ಥಿರವಾಗಿ ಮತ್ತು ಸುಖವಾಗಿ ಇದ್ದರೆ ಅದಕ್ಕೆ ಆಸನ ಅಂತ ಹೇಳ್ತಾರೆ. ಮನಸ್ಸು ಶಾಂತವಾಗಿಲ್ಲ ಅಂದರೆ ಸ್ಥಿರವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಉಸಿರಾಟ ಕೂಡ ಶಾಂತವಾಗಿ ಇರಬೇಕು.
ನಿಧಾನಕ್ಕೆ ಉಸಿರು ತಗೊಂತ ಮೇಲ್ ಬನ್ನಿ. ಉಸಿರು ತಗೊಂಡು ಮತ್ತೆ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನು ಪಕ್ಕದಿಂದ ನೆಲದ ಕಡೆ ತಿರುಗಿಸ್ತಾ ಕೆಳಗಿಳಿಸಿ. ನಾವೀಗ ಮಾಡಿದ ಆಸನದ ಹೆಸರು ಪಾರ್ಶ್ವಕಟಿ ಚಕ್ರಾಸನ. ಪಾರ್ಶ್ವಕಟಿ ಅಥವಾ ಅರ್ಧಕಟಿ ಒಂದೇ ಆಸನದ ಎರಡು ಹೆಸರುಗಳು. ಈ ಆಸನದಲ್ಲಿ ನಾವು ಸೈಡ್ ಸ್ಟ್ರೆಚಿಂಗ್ ಮಾಡ್ತೀವಿ. ಸೈಡ್ ಸ್ಟ್ರೆಚಿಂಗಲ್ಲಿ ಏನಾಗುತ್ತೆ, ಇಲ್ಲಿ ಸೈಡ್ಸಲ್ಲಿ ಇರುವ ಬೊಜ್ಜು ಮತ್ತು ಹೊಟ್ಟೆಯಲ್ಲಿರುವ ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಮ್ಮ ರಿಬ್ಸ್ ಮಧ್ಯ ಇರುವ ಸ್ನಾಯುಗಳು ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ, ಓಪನ್ ಆಗುತ್ತೆ. ಕೈಗಳನ್ನು ಚೆನ್ನಾಗಿ ಎಳೆಯೋದ್ರಿಂದ ನಮ್ಮ ಕೈಗಳಿಗೂ ಶಕ್ತಿ ಬರುತ್ತೆ. ಈಗ ಅರ್ಧಕಟಿ ಚಕ್ರಾಸನ ಮಾಡಿದ್ದೀವಿ.